बेळगाव लोकसभा निवडणुकीसाठी काँग्रेसकडून मला नक्की संधी मिळेल अशी अपेक्षा आहे। कदाचित काँग्रेसच्या दुसऱ्या यादीत बेळगावचे नाव असेल असे मत बेळगावच्या ग्रामीण आमदार आणि महिला व बाल कल्याण खात्याच्या मंत्री लक्ष्मी हेब्बाळकर यांचे सुपुत्र मुरनाल हेब्बाळकर यांनी व्यक्त केले। तसेच सध्या काँग्रेसचे संपूर्ण कर्नाटकात चांगले वातावरण आहे। मला असे वाटते की केंद्रात काँग्रेस नक्कीच जिंकू शकते। शिवाय बेळगाव जिल्ह्यात काँग्रेसची संघटना बांधण्याचे कार्य मी गेल्या 1 वर्षापासून करत आहे। त्यामुळे संपूर्ण परिसरात खूप चांगले वातावरण असून मला जनतेकडून उत्तम प्रतिसाद मिळत आहे। त्यानुसार वरिष्ठ पक्षश्रेष्ठींनी माझ्यावर विश्वास ठेवून लोकसभेकरिता तिकीट दिल्यास जिल्ह्यातील काँग्रेस नेत्यांना एकत्र करून निवडणुकीची पुढील रणनीती ठरणार असल्याचे त्यांनी सांगितले। ಬೆಳಗಾವಿ ಲೋಕಸಭಾದಲ್ಲಿ ಈಗ ತಾನೇ ರೌಂಡ್ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳಲಿಕ್ಕೆ ಬಯಸಿಲ್ಲ। ಸುಮಾರು ವರ್ಷಗಳಿಂದ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಪ್ರತಿ ಸಾರಿನೂ ಕೂಡ ಪ್ರತಿಯೊಂದು ಹಳ್ಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದೀನಿ। ಸಂಘಟನೆ ಮಾಡುವಂತ ಒಂದು ಟ್ರೈನ್ ಮಾಡಿದ್ದೀನಿ। ಸಂಘಟನೆ ಇವತ್ತು ಆಗಿದೆ, ಒಳ್ಳೆ ಒಂದು ಪ್ರಚಾರ ಆಗ್ತಾ ಇದೆ, ಒಳ್ಳೆ ವಾತಾವರಣ ಇದೆ ಅಂತ ಹೇಳಿ। ಮೊದಲ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಯಾವ ರೀತಿ ಎದುರಿಸ್ತೀರಿ? ನಾನು ಇನ್ನೂ ಕೂಡ ಯಾವುದು ಅಧಿಕೃತವಾಗಿ ಬರೋವರೆಗೂ ನಾನು ಏನು ರಿಯಾಕ್ಷನ್ ಕೊಡ್ಲಿಕ್ಕೆ ನಾನು ಬಯಸೋದಿಲ್ಲ। ಯಾಕಂದ್ರೆ ನನ್ನ ಮನಸ್ಸಿನ ಮಾತು ಹೇಳ್ಬೇಕಂದ್ರೆ ನಮ್ಮ ಪಕ್ಷದ ಆಯ್ತು ಅವ್ರದ್ದು ಅಧಿಕೃತ ಏನಾದ್ರು ನಿರ್ಧಾರ ಬರೋವರೆಗೂ ನಮ್ಮ ಪಕ್ಷದ ಕಾರ್ಯಕರ್ತನಾಗಿ ನಾವು ಪಕ್ಷದ ಸಂಘಟನೆ ಹಿಡಿದಾದ್ರೆ ಹೈಕಮಾಂಡ್ಗೆ ತಲೆಬಾಗಿ ಜಿಲ್ಲೆಯ ನಾಯಕರ ಎಲ್ಲ ವಿಶ್ವಾಸವನ್ನು ತಗೊಂಡು ರಾಜ್ಯದ ಎಲ್ಲ ನಾಯಕರ ವಿಶ್ವಾಸಕ್ಕೆ ತಗೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರ ವಿಶ್ವಾಸಕ್ಕೆ ತಗೊಂಡು ಪ್ರತಿಯೊಬ್ಬರ ಮನಸ್ಸು ಗೆದ್ದು ಜನರ ಹತ್ರ ಹೋಗೋ ಕೆಲಸ ಮಾಡ್ತೀವಿ। ಎದುರಾಳಿ ಯಾರೇ ಇದ್ರು ಕೂಡ ನಿಮ್ ಕೆಲಸ, ಮೇಡಮ್ ಅವ್ರು ಮಾಡಿದ ಕೆಲಸ ಕಾಂಗ್ರೆಸ್ ಗ್ಯಾರಂಟಿ, ಎದುರಾಳಿ ಯಾರೇ ಇದ್ರು ಕೂಡ ನಾವು ಮಾಡಿದಂತ ಕೆಲಸ, ನಮ್ಮ ಜಿಲ್ಲೆಯ ನಾಯಕರಾದಂತ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರ ಆಶೀರ್ವಾದ, ಅವ್ರು ಮಾಡಿದಂತ ಒಳ್ಳೆ ಕೆಲಸ ಪ್ರತಿಯೊಂದನ್ನು ಹಿಡ್ಕೊಂಡು ಜನರ ಹತ್ರ ತಲುಪಿ ಅವರ ಸೇವೆ ಮಾಡುವಂತ ಕೇಳ್ತಾರೆ। त्यानंतर मुन्ना हेब्बाळकर यांनी विविध नेत्यांच्या भेटीगाठीवर भर दिले आहे। बुधवारी वडगावातील काँग्रेस कार्यकर्त्यांचा कार्यक्रम आटोपल्यानंतर पत्रकारांशी त्यांनी संवाद साधला।